ಮತ್ತಾಯನು ಬರೆದಂಥ ಸುವಾರ್ತೆ 17ನೇ ಅಧ್ಯಾಯ 9ನೇ ವಾಕ್ಯ. ಅವರು ಆ ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಯೇಸು ಅವರಿಗೆ, ನೀವು ಈಗ ಕಂಡ ದರ್ಶನವನ್ನು ಮನುಷ್ಯಕುಮಾರನು ಸತ್ತು ಜೀವಿತನಾಗಿ ಎಬ್ಬಿಸಲ್ಪಡುವ ತನಕ ಯಾರಿಗೂ ಹೇಳಬೇಡಿರೆಂದು ಖಂಡಿತವಾಗಿ ಹೇಳಿದನು. ಈ ವಾಕ್ಯದಲ್ಲಿ ರೂಪಾಂತರ ಬೆಟ್ಟದಿಂದ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಇಳಿದು ಬರುತ್ತಿರುವಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಲ್ಲಿ ಪೇತ್ರ, ಯಾಕೋಬ ಮತ್ತು ಯೋಹಾನನನ್ನು ಮಾತ್ರ ಪ್ರತ್ಯೇಕವಾಗಿ ಒಂದು ಬೆಟ್ಟದ ಮೇಲೆ ಕರೆದುಕೊಂಡು ಹೋದನು. ಆ ಸಮಯದಲ್ಲಿ ಆತನು ರೂಪಾಂತರಗೊಂಡು ಆತನ ವಸ್ತ್ರವು ಬೆಳ್ಳಗಾಗಿ, ಅಷ್ಟು ಮಾತ್ರವಲ್ಲ, ಹಳೆ ಒಡಂಬಡಿಕೆಯ ಪರಿಶುದ್ಧರಾಗಿದ್ದಂಥ ಮೋಶೆ ಮತ್ತು ಎಲಿಯರು ಬಂದು ಆತನೊಟ್ಟಿಗೆ ಮಾತನಾಡುವುದನ್ನು ಈ ಮೂವರು ಕಣ್ಣಾರೆ ಕಂಡರು. ಅಷ್ಟು ಮಾತ್ರವಲ್ಲ, ಒಂದು ಆಕಾಶವಾಣಿಯು ಉಂಟಾಗಿ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬುದಾಗಿ ನುಡಿಯಿತು. ಇದೆಲ್ಲದರ ಅನುಭವವನ್ನು ಹೊಂದಿದ ಈ ಮೂರು ಜನರಿಗೆ ಯೇಸುಕ್ರಿಸ್ತ ಒಂದು ಕಾರ್ಯವನ್ನು ಹೇಳುತ್ತಾ ಇದ್ದಾನೆ. ನೀವು ಈಗ ಕಂಡ ದರ್ಶನವನ್ನು ಮನುಷ್ಯಕುಮಾರನು ಸತ್ತು ಜೀವಿತನಾಗಿ ಎಬ್ಬಿಸಲ್ಪಡುವ ತನಕ ಯಾರಿಗೂ ಹೇಳಬೇಡಿರಿ ಎಂಬುದಾಗಿ. ಅಂದರೆ ಈಗ ಯಾರಿಗೂ ಹೇಳುವಂತಿಲ್ಲ, ಆದರೆ ಅದನ್ನು ಹೇಳುವಂತ ಒಂದು ದಿವಸ ಬರುತ್ತದೆ. ಅಲ್ಲಿಯವರೆಗೂ ಕೂಡ ಈಗ ನೀವು ಕಂಡದ್ದನ್ನು, ಈಗ ನೀವು ಕೇಳಿದ್ದನ್ನು, ಗ್ರಹಿಸಿಕೊಂಡದ್ದನ್ನು, ಈ ಅನುಭವಗಳನ್ನು ನಿಮ್ಮ ಮನಸ್ಸಿನಲ್ಲಿ ಹಾಗೆ ಇಟ್ಟುಕೊಳ್ಳಬೇಕು. ಅದನ್ನು ಸಾರುವಂಥ ದಿವಸವು ಬರುವಾಗ ಧೈರ್ಯವಾಗಿ ನೀವು ತಿಳಿದದ್ದನ್ನು, ನೀವು ಕಂಡದ್ದನ್ನು ಸ್ಪಷ್ಟವಾಗಿ ತಿಳಿಸಬೇಕು ಎಂಬುದಾಗಿ ಯೇಸು ಹೇಳುತ್ತಾ ಇದ್ದಾನೆ. ಇದುವೇ ದೇವರು ನಮಗೆ ರಹಸ್ಯಗಳನ್ನು ತಿಳಿಸುವಂತ ವಿಧ. ದೇವರು ರಹಸ್ಯವನ್ನು ತಿಳಿಸಿದ ಕೂಡಲೇ ಎಲ್ಲರಿಗೂ ಸಾರಿ, ಎಲ್ಲರಿಗೂ ಹೇಳಿ ಅದನ್ನು ಹಾಗೆ ಅಲ್ಲೋಲ ಕಲ್ಲೋಲ ಮಾಡುವುದಲ್ಲ. ಅದನ್ನು ರಹಸ್ಯವಾಗಿಟ್ಟುಕೊಳ್ಳಬೇಕಾದಲ್ಲಿ ರಹಸ್ಯವಾಗಿಟ್ಟುಕೊಳ್ಳಬೇಕು. ಅದನ್ನು ನಮ್ಮ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಯಾವುದನ್ನು ಕೂಡ ಮರೆಯದೆ ಜಾಗರೂಕತೆಯಿಂದ ಅದನ್ನು ಸ್ಪಷ್ಟವಾಗಿ ಹೇಳುವಂತ ದಿವಸ ಬರಲಿದೆ, ಸ್ಪಷ್ಟವಾಗಿ ಆ ವಿಷಯಗಳನ್ನು ಪ್ರಕಟಿಸುವಂತ ದಿವಸ ಬರಲಿದೆ ಎಂಬುದಾಗಿ ಅರಿತು ಅದನ್ನು ಇಟ್ಟು ನಾವು ಪ್ರಾರ್ಥಿಸುವವರಾಗಿ, ಆ ಅನುಭವಗಳನ್ನು ಕಾದುಕೊಳ್ಳುವವರಾಗಿ ಮುಂದುವರೆದು ದೇವರೊಟ್ಟಿಗಿರುವಂಥ ಅನ್ಯೂನ್ಯತೆಯಲ್ಲಿ ನಡೆಯುವಾಗಲೇ ಒಂದು ದಿನ ಬರಲಿದೆ. ದೇವರು ಪ್ರಕಟಿಸಿದಂಥ ರಹಸ್ಯಗಳನ್ನು ನಾವು ಬಹಿರಂಗಪಡಿಸಬೇಕು. ಬಹಿರಂಗಪಡಿಸುವಾಗ ನಾವು ಆತನಿಗೆ ಸಾಕ್ಷಿಗಳಾಗಿರುತ್ತೇವೆ. ಆತನ ಶಕ್ತಿಯು ನಮ್ಮಲ್ಲಿ ನಮ್ಮ ಮೂಲಕವಾಗಿ ಪ್ರಕಟವಾಗುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ಕೆಲವೊಮ್ಮೆ ಮಾತನಾಡುವಾಗ ನಮಗೆ ರಹಸ್ಯವಾಗಿಡುವಂತೆ ಹೇಳುವಂಥ ಅನೇಕ ಕಾರ್ಯಗಳನ್ನು ತಿಳಿಸುತ್ತಾರೆ. ಅದನ್ನು ರಹಸ್ಯವಾಗಿಯೇ ಇಟ್ಟುಕೊಂಡು ಅದನ್ನು ಸ್ವಲ್ಪವೂ ಕೂಡ ಮರೆಯದೆ ಅದಕ್ಕಾಗಿ ಪ್ರಾರ್ಥಿಸುತ್ತಾ ಅದು ಪ್ರಕಟವಾಗುವಂಥ ದಿನವೂ ಕೂಡ ಬರುತ್ತದೆ. ಆ ದಿನಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವುದಾದರೆ ಖಂಡಿತವಾಗಿ ಆ ವಿಷಯದಲ್ಲಿ ದೇವರಿಟ್ಟಂಥ ಉದ್ದೇಶಗಳು ಪೂರ್ಣವಾಗಿ ನೆರವೇರುತ್ತವೆ. ದೇವರು ನಮ್ಮ ಮೂಲಕವಾಗಿ ತನ್ನ ಮಹಿಮೆಯನ್ನು, ತನ್ನ ಪ್ರಸನ್ನತೆಯನ್ನು ತೋರ್ಪಡಿಸುತ್ತಾರೆ ಎಂಬುದನ್ನು ತಿಳಿದು ಅದಕ್ಕಾಗಿ ದೇವರು ನಮ್ಮನ್ನು ವಿಶೇಷವಾದಂಥ ಅನುಭವಗಳಲ್ಲಿ ಕರೆದುಕೊಂಡು ಹೋಗುತ್ತಾ ಇದ್ದಾರೆ ಎಂಬುದನ್ನು ಅರಿತವರಾಗಿ ದೇವರ ಪ್ರಸನ್ನತೆಯಲ್ಲಿ, ಆತನೊಟ್ಟಿಗಿರುವಂಥ ಅನ್ಯೂನ್ಯತೆಯಲ್ಲಿ ವಿಧೇಯತೆಯ, ಸಮರ್ಪಣೆಯ, ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಆ ದಿವಸಗಳಲ್ಲಿ ರೂಪಾಂತರಗೊಂಡಂಥ ಪರ್ವತದಿಂದ ನೀನು ಇಳಿದು ಬರುವಾಗ ನಿನ್ನ ಶಿಷ್ಯರಿಗೆ ಈಗ ನೀವು ಕಂಡಂಥ ದರ್ಶನವನ್ನು ಮನುಷ್ಯಕುಮಾರನು ಸತ್ತು ಜೀವಿತನಾಗಿ ಎಬ್ಬಿಸಲ್ಪಡುವ ತನಕ ಯಾರಿಗೂ ಹೇಳಬೇಡಿರೆಂಬುದಾಗಿ ಹೇಳಿ ಎಚ್ಚರಿಸಿದಂತೆ ಈ ದಿವಸಗಳಲ್ಲಿ ನಾವು ಕೂಡ ಅನೇಕ ರಹಸ್ಯಗಳನ್ನಪ್ಪ ನಿಮ್ಮಿಂದ ಅರಿತುಕೊಳ್ಳುವಂತೆ, ತಿಳಿದುಕೊಳ್ಳುವಂತೆ, ಅನುಭವದಲ್ಲಿ ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ನಿಮ್ಮ ಕೃಪೆಯನ್ನು, ಬಲವನ್ನು ಅನುಗ್ರಹಿಸು. ರಹಸ್ಯವಾಗಿಡಬೇಕಾದವುಗಳನ್ನು ರಹಸ್ಯವಾಗಿಟ್ಟು ಅದನ್ನು ಕಾಪಾಡಿಕೊಂಡು ಅದಕ್ಕಾಗಿ ಪ್ರಾರ್ಥಿಸಿ ಅದನ್ನು ಪ್ರಕಟಿಸುವಂಥ ದಿನಕ್ಕಾಗಿ ಕರ್ತನೆ ಜೀವಿತಗಳು ಸಿದ್ಧಗೊಳ್ಳಲಿ, ನಿನ್ನಲ್ಲಿ ಬಲಗೊಳ್ಳಲಿ, ನಿನ್ನಲ್ಲಿ ಅಪ್ಪ ವಿಶೇಷವಾದಂಥ ವರಗಳನ್ನು ಹೊಂದಿ ಶೋಭಿಸುವಂತೆ ಕಾರ್ಯಗಳು ಬದಲಾಗಲಿ ಕರ್ತನೆ. ನಿನ್ನ ಮಕ್ಕಳೊಂದಿಗೆ ನೀನು ಮಾತನಾಡು, ಅನೇಕ ವಿಧದ ಅನುಭವಗಳಲ್ಲಿ ರಹಸ್ಯಗಳನ್ನು ಪ್ರಕಟಿಸುತ್ತಾ ಕರ್ತನೆ ವಿಶೇಷವಾಗಿ ಜೀವಿತಗಳನ್ನು ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ಕೃಪೆಯನ್ನು ಅನುಗ್ರಹಿಸು, ಬಲವನ್ನು ಅನುಗ್ರಹಿಸು, ವಿಶೇಷವಾಗಿ ಆಶೀರ್ವದಿಸು. ನೀನು ಆತಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಸ್ತುತಿಗಾನ ಮಾತನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.